ನಿಮಗೆ ಬೇರೆ ಕಡೆ ಕ್ಯಾರಿ ಮಾಡಲಿಕ್ಕೆ ಆಗಲ್ಲ. ಹಾರ್ಡ್ ಆಗಿರುತ್ತೆ. PVC ಆಧಾರ್ ಕಾರ್ಡ್ ಪೋಸ್ಟ್ ಮುಖಾಂತರ ಬರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು PVC ಆಧಾರ್ ಕಾರ್ಡನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳುವುದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ವಿಡಿಯೋ ನೋಡ್ತಿರೋರಿಗೆ ಅನಿಸ್ಬೋದು PVC ಆಧಾರ್ ಕಾರ್ಡ್ ಅಂತ ಅಂದರೆ ಏನಂತ ನಿಮಗೆ ಅನಿಸಿರ್ಬೋದು. ನಾನು ನಾರ್ಮಲಾಗಿ ಎಕ್ಸ್ಪ್ಲೇಷನ್ ಕೊಡೋದಾದರೆ, ನಾರ್ಮಲಾಗಿ ಆಧಾರ್ ಕಾರ್ಡ್ ಈ ರೀತಿಯಾಗಿರುತ್ತೆ. ಇದನ್ನು ನಿಮಗೆ ಬೇರೆ ಕಡೆ ಕ್ಯಾರಿ ಮಾಡಲಿಕ್ಕೆ ಆಗಲ್ಲ. ಸೊ ಇದೇ ರೀತಿ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು, ಕೇವಲ ಇದಷ್ಟೇ ನಿಮಗೆ ಕಟ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ, ಲ್ಯಾಮಿನೇಷನ್ ಮಾಡಿಬಿಟ್ಟು. ಅದು PVC ಆಧಾರ್ ಕಾರ್ಡ್ ಅಲ್ಲ. PVC ಆಧಾರ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ನೀವೇ ನೋಡ್ತಿರ್ಬೋದು, ಈ ರೀತಿ ಹಾರ್ಡಾಗಿರುತ್ತೆ PVC ಆಧಾರ್ ಕಾರ್ಡ್. ಇದನ್ನು ನೀವು ಯಾವ ರೀತಿಯಾಗಿ ಪಡೆದುಕೊಳ್ಬೋದಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ನಾರ್ಮಲಿ ನೀವು ಪಾನ್ ಕಾರ್ಡ್ ಯಾವ ರೀತಿ ಇರುತ್ತೆ ನೋಡಿ, ಸೇಮ್ ಅದೇ ಥರ ಇರುತ್ತೆ. ಇದು ಯಾಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ನೀವು ಈ ಥರ ಉದ್ದ ಆಧಾರ್ ಕಾರ್ಡ್ ಇಟ್ಕೊಳ್ಳೋ ಬದಲು ಈ ಥರ ಇಟ್ಕೊಳ್ಳೋದ್ರಿಂದ ನೀವು ಎಲ್ಲಿ ಬೇಕಾದರೂ ಕ್ಯಾರಿನ ಮಾಡ್ಬೋದು. ಹಾಗೆ ಇದ್ರ ಕ್ವಾಲಿಟಿ ಕೂಡ ನೋಡ್ಬೋದು, ಪಾನ್ ಕಾರ್ಡ್ ಥರ ಗಟ್ಟಿಯಾಗಿರುತ್ತೆ. ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮೊಬೈಲಿಗೆ ಪ್ಲೇಸ್ಟೋರ್ಗೆ ಹೋಗಿ, ಅಥವಾ ನೀವು ವೆಬ್ಸೈಟಲ್ಲೂ ಕ್ರೋಮಿಂದ ವೆಬ್ಸೈಟನ್ನು ಮುಖಾಂತರ ಮಾಡ್ಬೋದು. ನಾನು ನಿಮಗೆ ಈಸಿ ಮೆಥಡ್ ಹೇಳ್ಕೊಳ್ಳೋದಾದರೆ, ನೀವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಇಲ್ಲಿ M-Aadhaar ಆ್ಯಪ್ ಇರುತ್ತೆ ನೋಡಿ, M-Aadhaar ಆ್ಯಪ್ನ ಡೌನ್ ಮಾಡ್ಕೊಳ್ಳಿ. M-Aadhaar ಆ್ಯಪ್ನ ಡೌನ್ ಮಾಡ್ಕೊಂಡ ತಕ್ಷಣ ನಿಮಗೆಲ್ಲ ಪರ್ಮಿಷನ್ ಕೇಳುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿ, ಅಲೋ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ನಂತರ ನಿಮಗೆ ಈ ರೀತಿ ಒಂದು ಇನ್ಫಾರ್ಮೇಷನ್ ಬರುವಂಥದ್ದು ರೆಸಿಡೆಂಟ್ ಕನ್ಸೆಂಟ್ ಅಂತ, ಇಲ್ಲಿ ಐ ಕನ್ಸೆಂಟ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೋಡ್ಬೋದು ನಿಮಗೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ, ಇಂಗ್ಲೀಷ್ ಅಂತ ಬರ್ತಾ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಬರ್ತದೆ. ಸೊ ನಿಮ್ಮ ಮೊಬೈಲ್ ನಂಬರ್ನ ನೀವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ಒಂದು ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ನೋಡಿ, ಅದನ್ನು ನೀವು ಎಂಟ್ರಿ ಮಾಡಿಕೊಂಡ್ರೆ ಒಳ್ಳೆಯದು. ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಾನಿಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. OTP ಬರುತ್ತೆ. OTP ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಲ್ಲಿ ವಾಟರ್ PVC ಕಾರ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಂಪಾರ್ಟೆಂಟ್ ನೋಟ್ ಅಂತ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಇದೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಕೆಳಗಡೆ ಓಕೆ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಬೇಕು. ನಂತರ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ನ 3 ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನೆಲ್ಲ ನೀವು ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ರಿಕ್ವೆಸ್ಟ್ OTP ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ OTP ಬರುವಂಥದ್ದು. OTPನ ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟರ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ನಿಮಗೆ ಇಲ್ಲಿ ಯು ವಿಲ್ ಬಿ ಚಾರ್ಜ್ಡ್ 50 ರೂಪೀಸ್ ಅಂತ ಬರ್ತಾ ಇದೆ. ಅಂತಂದರೆ ನಿಮಗೆ GST ಎಲ್ಲ ಸೇರಿಬಿಟ್ಟು 50 ರೂಪಾಯಿ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. 50 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ಇಲ್ಲಿ ಪೋಸ್ಟ್ ಮುಖಾಂತರ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿರೋ ಹಾಗೆ ಆ ರೀತಿ PVC ಆಧಾರ್ ಕಾರ್ಡ್ ಬರುತ್ತೆ. ನಂತರ ಅಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಕಂಡೀಷನ್ಗೆ ನೀವು ಅಗ್ರಿ ಆಗಿ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಫೋನ್ಪೇ ಅಥವಾ UPI ಐಡಿಗೆ ರಿಗ್ರೆಟ್ ಆಗುತ್ತೆ. ಫೋನ್ಪೇ, ಗೂಗಲ್ ಪೇ ಯಾವುದೇ ಒಂದು UPI ಮುಖಾಂತರ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ನೀವು ಅಲ್ಲಿ ರಿಸಿಪ್ಟ್ ಬರುತ್ತೆ, ಅದನ್ನು ನೀವು ಮುಂದಿನ ಒಂದು ರೆಫರೆನ್ಸ್ಗೆ ನೀವು ಡೌನ್ ಮಾಡ್ಬೋದು, ಅಥವಾ ನೀವು ಸ್ಕ್ರೀನ್ಶಾಟ್ ಕೂಡ ತೆಗೆದಿಟ್ಕೊಳ್ಬೋದು. ನಂತರ ನಿಮಗೆ ಅಲ್ಲಿ 15 ಡೇಸ್ ಅಥವಾ 30 ಡೇಸ್ ಒಳಗಡೆ ನಿಮ್ಮ ಮನೆ ಬಾಗಿಲಿಗೆ PVC ಆಧಾರ್ ಕಾರ್ಡ್ ಪೋಸ್ಟ್ ಮುಖಾಂತರ, ಇಂಡಿಯನ್ ಪೋಸ್ಟ್ ಮುಖಾಂತರ ಬರುತ್ತೆ. ಈ ರೀತಿಯಾಗಿ ನೀವು PVC ಆಧಾರ್ ಕಾರ್ಡ್ನ ಯಾವುದೇ ಸೈಬರ್ ಸೆಂಟ್ರಿಗೂ ಹೋಗದೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡದೆ ನೀವು 50 ರೂಪೀಸ್ಗೆ ಮನೆಯಿಂದನೇ ಆರ್ಡ್ರನ್ನ ಮಾಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.